ಪರಿಹಾರಕ್ಕಾಗಿ ಹೋರಾಟ ಸಮಿತಿಯಿಂದ ನಗರಸಭೆ ಆವರಣದ ಮುಂದೆ ಪ್ರತಿಭಟಿಸಿ ಘನತ್ಯಾಜ್ಯ ಸಂಗ್ರಹಣಾ ಘಟಕವನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಜನಜೀವನ ಉಳಿಸುವ ಜೊತೆಗೆ ಬೆಳೆ ಮತ್ತು ಪರಿಸರ ಕಾಪಾಡಲು ಒತ್ತಾಯಿಸಿ ಪ್ರತಿಭಟಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ಶಿವರಾಜ್ ಮಾತನಾಡಿ, ಅವೈಜ್ಞಾನಿಕವಾಗಿ ಕಸ ವಿಲೇವಾರಿ ಹಾಗೂ ಕಸ ವಿಲೇವಾರಿ ಘಟಕವನ್ನು ನಿರ್ವಹಿಸುತ್ತಿರುವ ನಗರಸಭೆ ಆಡಳಿತ ಮಂಡಳಿಯ ಕಾರ್ಯವೈಖರ್ಯದ ಬಗ್ಗೆ ತರಾಟೆಗೆ ತೆಗೆದುಕೊಂಡು 24 ಗಂಟೆಗಳ ಕಾಲ ಚುನಾಯಿತ ಪ್ರತಿನಿಧಿಗಳು ಹಾಗೂ ನಗರಸಭೆ ಆಡಳಿತ ಮಂಡಳಿಯ ಸದಸ್ಯರು ಒಳಗೊಂಡಂತೆ ಅಧಿಕಾರಿಗಳು ಕಸ ವಿಲೇವಾರಿ ಘಟಕದ ಹತ್ತಿರ ಇರಬೇಕು. ಈ 24 ಗಂಟೆಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಿದ್ದರೆ ನಾವು ಪ್ರತಿಭಟಿಸುವುದಿಲ್ಲ. ಇನ್ನು ಕೆಲವೇ ವರ್ಷಗಳಲ್ಲಿ ಘಟಕ ಇದೇ ರೀತಿ ನಿರ್ವಹಿಸಿದರೆ ಅಕ್ಕಪಕ್ಕದ ಭೂಮಿ ಕೂಡ ಸಂಪೂರ್ಣ ಬಂಜರು ಭೂಮಿ ಆಗುವುದು ದೂರವಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಒಳ್ಳೆ ಜೀವನ ಅಂದರೆ ಏನು ಮಾಡ್ತೀರಾ ಅಲ್ಲ, ಇವತ್ತಿಗೆ ಎಲ್ಲರೂ ನಮ್ಮ ಜನ ಆ ಏರಿಯಾದಲ್ಲಿ ಇರೋಂಥರು ನೀರಾವರಿ ಅವಲಂಬಿತಾಗಿದೆ. ಎಲ್ಲರಿಗೂ 2 ಎಕರೆ 3 ಎಕರೆ ಇರೋಂಥ ಭೂಮಿಗಳು. ಇದೇ ಥರ ನೀವು ಸಾಯಿಲ್ ವೇಸ್ಟ್ ಹಾಕಿದರೆ ಇನ್ನೂ 10 ವರ್ಷದಲ್ಲಿ ಅಲ್ಲಿ ಸಾಯಿಲ್ ಮಣ್ಣು ಜವಳ ಆದರೆ ಮಣ್ಣಿನ ಬಂಜೆತನ ಬಂದರೆ ಯಾರೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ.